ಇನ್ನು ಬೆಂಗಳೂರಿನಲ್ಲಿ ತಾಯಿ ಮತ್ತು ಅಜ್ಜಿ ಮತ್ತೆ ಮಾವನನ್ನ ಭೀಕರವಾಗಿ ಕೊಂದು ಪ್ರಶಾಂತ್ ಎಂಬಾತ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ವರದಿಯಾಗಿದೆ. ಕೊಟ್ಟಿಗೆಪಾಳ್ಯದಲ್ಲಿ ಈ ಭೀಕರ ಹತ್ಯಾಕಾಂಡ ನಡೆದಿದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಮತ್ತು ಮಾವ ಸತೀಶ್ 3 ಜನರನ್ನ ಕೊಲೆ ಮಾಡಿದ್ದಾನೆ. ಅದಾದ ನಂತರ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಯ್ಯಪ್ಪ ದೇವಸ್ಥಾನದ ಬಳಿ ಇರುವಂತಹ ಮನೆಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮೂವರ ಹತ್ಯೆ ಬಳಿಕ ಈ ಪ್ರಶಾಂತ್ ಪರಾರಿಯಾಗೋದಕ್ಕೆ ಮುಂದಾದ. ಆದರೆ ಸ್ಥಳೀಯರು ಪ್ರಶಾಂತ್ನನ್ನ ಮನೆಯಲ್ಲೇ ಕೂಡ ಹಾಕಿದ್ರು. ಪೊಲೀಸರಿಗೆ ಕರೆ ಮಾಡಿದ್ರು. ಇನ್ನೇನು ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಭಯದಿಂದ ಪ್ರಶಾಂತ್ ಮನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಏನು ಅಂತ ಗೊತ್ತಿಲ್ಲ ಸರ್. ನಮಗೂ ಬೆಳಗ್ಗೆನೇ ಗೊತ್ತಾಗಿದ್ದು. ಚೆನ್ನಾಗಿದ್ರು, ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರು. ಮಕ್ಕಳ ಮನೆಗೆಲ್ಲ ಬರೋರು. ನಮ್ಮ ತಂಗಿ, ನಮ್ಮ ನಾದಿನಿ ಸೊಸೆ ಚಿಕ್ಕ ಮಗಳು ಇಲ್ಲ, ಇಲ್ಲಿದ್ದಾರೆ ಮಕ್ಳುಗಳು. ಅವರೆಲ್ಲ ಹೊರಟೋಗಿದ್ದಾರೆ. 4 ಜನ ಹೋಗಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರು, ಅದೇನಕ್ಕೆ ಹಿಂಗೆ ಮಾಡ್ಕೊಂಡ್ರು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಫೋನ್ ಬಂದಾಗಲೇ ಗೊತ್ತಾಗಿದ್ದು. ತುಂಬ ಒಳ್ಳೆ ಹುಡುಗನು. ಏನು ಅಂತ ಗೊತ್ತಿಲ್ಲ ನಮಗೆ. 8:15 ಗೊತ್ತಾಯಿತು ನಮಗೆ. ಯಾರೋ ಪಕ್ಕದ ಮನೆಯವ್ರು ಯಾರೋ ಹೇಳಿದ್ರಂತೆ. ಓನರ್ ಏನೋ ಯಾರ ಹತ್ರನೋ ಫೋನ್ ಮಾಡಿಸಿರೋದು ಈ ಥರ ಆಗಿದೆ ಅಂತ. ಅವರೊಬ್ಬರೇ ಮಗ, 2 ತಂಗಿದ್ದೀರ ಅವ್ರಿಗೆ. ಪ್ರಶಾಂತ್ಗೆ ತಂಗಿ ಇಲ್ಲಿದ್ದಾರೆ ನೋಡಿ, 2 ಇದ್ದಾರೆ. ಒಬ್ರು ಯಗ್ನಳ್ಳಿ ಕ್ರಾಸು, ಒಬ್ರು ಚೆನ್ನೈನಹಳ್ಳಿ. ಪ್ರಶಾಂತ ನಮ್ಮ ಮಗನೇ. ಗಲಾಟೆ ಎಂಥದ್ದು ಇಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿ ಮನಿಕೊಂಡಿದ್ದೆ. ಬೆಳಗ್ಗೆ ಇದು ನಡೆದಿರೋದು ನಾನು ಹೋದ್ಮೇಲೆ. ಈಗ 9 ಗಂಟೆಲಿ ನಡೆದಿರೋದು ಇದು. ಅದಕ್ಕೆ ಮುಂಚೆ ಏನು ಹೊಡೆದ್ರೆ ನನಗೆ ಒಳಗಡೆ ಹೋಗಕ್ಕೆ ಆಯ್ತಾ ಇಲ್ಲ. ಏನು ಗೊತ್ತಿಲ್ಲ, ನಮ್ಗೆ ಈಗಲೇ ಗೊತ್ತಾಗಿದ್ದು. ಆಗ ಡ್ರೈವರು, ಕಾರ್ ಡ್ರೈವರು. ರಾತ್ರಿ ಕೆಲಸದಿಂದ ಬಂದು ಊಟ ಮಾಡಿ ಮಣಗಿದ್ದ. ಬೆಳಗ್ಗೆ ಇನ್ನೂ ಮಣಗಿದ್ರೆ ಮಾಮೂಲಿ ನಾವು ಮಣಗಲ್ಲ ಅಂದ್ಬಿಟ್ಟು ರಾತ್ರಿ ಗಲಾಟೆ ಆಗಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ನಮ್ಮ ಅತ್ತೆನ, ನಮ್ಮ ಹೆಂಗಸರನ್ನ, ನನ್ನ ಬಾಮೈದನ್ನ 3 ಜನ ಅವನು ನೆಣಕಣ. ಇನ್ನು ಯಾವುದಕ್ಕೆ ಹಾಕೋಣ ಅನ್ನೋ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿಲ್ಲ. ನಾವು ಅದೇ ಮನೆಯೇ, ನಮ್ಮ ಮಗನೇ. ಈ ದಿನ ಬೆಳಗ್ಗೆ ಸುಮಾರು 8:15 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು 4 ಸಾವಾಗಿದ್ದಾವೆ ಅಂಥೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರೋವಂಥದ್ದು. ಮತ್ತು ಈಗ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈ ಪ್ರಶಾಂತ್ ಯಾರು? ಈತನ ಹಿನ್ನೆಲೆ ಏನು? ಈತ 3 ಕೊಲೆ ಮಾಡಿದಾನೆ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಏನು ಕಾರಣ ಅನ್ನುವಂಥದ್ದು ಏನಾದರೂ ಗೊತ್ತಾಗಿದೆ? ಆಯ್ತಾ, ಏನಾದರೂ ಮಾನಸಿಕ ಖಿನ್ನತೆಯಲ್ಲಿದ್ನ ಅಥವಾ ಏನು ಕಾರಣ ಏನು ಕೊಲೆಗೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಪೊಲೀಸರು ಡೀಟೇಲ್ಸ್ ಶೇರ್ ಮಾಡಿದಾರಾ? ಪ್ರಜ್ವಲ್, ರಮನ್, ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ ಪ್ರಕಾರ ಈ ಪ್ರಶಾಂತ್ ಏನಿದ್ದಾನೆ, ಈತನ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಮನೆಯವರು ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಸಹಿತ ಈ ಹಿಂದೆ ಕೊಡಿಸಿದ್ರು. ಆದರೆ ಆತ ಅದಕ್ಕೆ ನೀಡಿದಂಥ ಟ್ಯಾಬ್ಲೆಟ್ಸ್ ಆಗ್ಬೋದು, ಬೇರೆ ಬೇರೆ ಮೆಡಿಸಿನ್ಸ್ ಆಗ್ಬೋದು, ಅದನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಿರಲಿಲ್ಲ. ಅದೆಲ್ಲದನ್ನು ತೆಗೆದು ರಸ್ತೆಗೆ ಬಿಸಾಕಿ ಆತನ ಪಾಡಿಗೆ ಇದ್ದ. ಮತ್ತೆ ನಾನು ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲೇ ಎಲ್ಲರ ಜೊತೆ ಹೇಳಿಕೊಂಡು ಓಡಾಡ್ತಿದ್ದ ಅಂತ. ಇದಾದ ಮೇಲೆ ಇವತ್ತು ಬೆಳಗ್ಗೆ ನಡೆದಿರುವಂತ ಘಟನೆ ಏನಿದೆ, 3 ಜನರನ್ನ ಈತ ಮನೆ ಒಳಗಡೆನೆ ಕೊಲ್ತಾನೆ. ಯಾವ ಮಟ್ಟಿಗೆ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅಂತ ಅಂದ್ರೆ, ಈ ಮೃತರಾಗಿದ್ದಾರಲ್ಲ, ಸ್ವಂತ ತಾಯಿ ಆಗಿದ್ದಾರೆ, ಅಜ್ಜಿ ಆಗಿದ್ದಾರೆ, ಮಾವ ಆಗಿದ್ದಾರೆ, 3 ಜನರದು ಮುಖಗಳೇ ಗುರುತು ಸಿಗಬಾರ್ದು ಆ ಮಟ್ಟಿಗೆ ಹೊಡೆದಿದ್ದಾನೆ. ಒಬ್ಬೊಬ್ಬರಿಗೆ ಕನಿಷ್ಠ ಒಂದು 40-50 ಏಟನ್ನ ಮಚ್ಚಲ್ಲಿ ಹೊಡೆದು ಅವ್ರ ಮುಖವನ್ನ ಸಂಪೂರ್ಣವಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಈತ ಕೊಲೆ ಮಾಡಿದ್ದಾನೆ. ಅದಾದ್ಮೇಲೆ ಇವನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ನೋಡಿ ಮನೆ ಲಾಕ್ ಮಾಡ್ತಾರೆ. ಅದಾದ್ಮೇಲೆ ಈತ ಹೋಗಿ ನೇಣನ್ನು ಹಾಕೊಳ್ತಾನೆ. ಇಲ್ಲಿ ಏನಕ್ಕೋಸ್ಕರ ಕೊಂದ ಅನ್ನೋದನ್ನ ನಿಖರವಾಗಿ ಹೇಳಲಿಕ್ಕೆ
ಅವನು ಬದುಕಿಲ್ಲ, ಮತ್ತೆ ಇದರ ಪಾಲುದಾರರಾಗಿರುವಂತ 4 ಜನ, ಅಂದ್ರೆ ಇಡೀ ಸಂಪೂರ್ಣ ಘಟನೆಯಲ್ಲಿ ಭಾಗಿಯಾಗಿರುವಂತ 4 ಜನರು ಕೂಡ ಈಗ ಜೀವಂತವಾಗಿಲ್ಲ. ಪೊಲೀಸರಿಗೆ ಈಗ ಆ ಕುಟುಂಬದವರು ಮತ್ತೆ ಅಕ್ಕಪಕ್ಕದ ಮನೆಯವರು ನೀಡಿದಂತ ಮಾಹಿತಿಗಳು ಇಷ್ಟೇನೆ. ಅವನು ಚೆನ್ನಾಗೇ ಇದ್ದ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗೇ ಬಿಹೇವ್ ಮಾಡ್ತಿದ್ದ, ಆದ್ರೆ ಮಾನಸಿಕವಾಗಿ ಅವನಿಗೆ ಸಮಸ್ಯೆ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ರು ಅಂತ. ಅದಕ್ಕೂ ಮೀರಿದ್ದೇನಾರ ಕಾರಣಗಳಿದ್ರೆ ಸತ್ತೋರ್ ಜೊತೆನೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಡಿಜಿಟಲ್ ಎವಿಡೆನ್ಸ್ ಆಗಲಿ, ಇದನ್ನ ಚಾಟ್ ಮಾಡಿರೋ ರೀತಿ ಆಗಲಿ, ಈ ಇತ್ತೀಚಿನ ದಿನಗಳ ಯುವಕರು ಯುವತಿಯರು ಎಲ್ಲದನ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡಿರೋ ರೀತಿ ಆಗಲಿ ಈ ಕ್ಷಣದವರೆಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಒಂದು ಬ್ರೂಟಲ್ ಇನ್ಸಿಡೆಂಟ್, ಮನೆಯಲ್ಲಿದ್ದಂಥ 3 ಜನರನ್ನ ಸಾಯಿಸಿದ್ದಾನೆ. ಇನ್ನು ಒಬ್ರು ಅವರ ತಂದೆ ಹೊರಗಡೆಕ್ಕೆ ಹೋಗಿದ್ರು, ಅವ್ರೇನಾದ್ರೂ ಇದ್ದಿದ್ರೆ ಅವ್ರನ್ನು ಕೂಡ ಕೊಲ್ಲುವಂತ ಸಾಧ್ಯತೆ ಇತ್ತೇನೋ ಅನ್ನೋದು ಪೊಲೀಸರ ಲೆಕ್ಕಾಚಾರ ಆಗಿದೆ. ಮತ್ತೆ ಆತನ ಮೆಂಟಲ್ ಹೆಲ್ತಿನ ಸಮಸ್ಯೆನೇ ಇದಕ್ಕೆ ಪ್ರಮುಖವಾದಂತ ಕಾರಣ ಅನ್ನೋ ಲೆಕ್ಕದಲ್ಲಿ ಇದುವರೆಗೆ ಪೊಲೀಸರು ಇದ್ದಾರೆ. ಅದಕ್ಕೆ ಮೀರಿದಂತ ಅಧಿಕೃತ ಮಾಹಿತಿಗಳು ಪೊಲೀಸ್ ತನಿಖೆಯಲ್ಲಿ ಇದುವರೆಗೆ ಇನ್ನೂ ಕಂಡು ಬಂದಿಲ್ಲ. ರೇಮನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಇನ್ನು ಬೀದರ್ನಲ್ಲಿ ಕೊಡ್ಲಿಯಿಂದ ಕೊಚ್ಚಿ ಮಹಿಳೆಯ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಭಾಲ್ಕಿ ತಾಲೂಕಿನ ಹಾಲಗೋಟ ಗ್ರಾಮದಲ್ಲಿ ನಡೆದಿರುವಂತಹ ಹತ್ಯೆ ಇದು. ಸ್ನಾನ ಮಾಡುವಾಗ ಮನೆಗೆ ನುಗ್ಗಿದಂಥ ದುಷ್ಕರ್ಮಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕೈಲಾಶ್ ವೈಜನಾಥ್ ಎಂಬಾತನ ಮೇಲೆ ಈಗ ಪೊಲೀಸರು ಕೊಲೆಗೈದಿರುವಂಥ ಶಂಕೆ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅವರ ಕುಟುಂಬದವರು ಕೂಡ ಆತನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದರೆ ಯಾರು ಈ ಕೈಲಾಶ್ ವೈಜನಾಥ್, ಏನಕ್ಕೋಸ್ಕರ ಈ ಮಹಿಳೆಯ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕ್ತಿದ್ದಾರೆ. ಕಡಿಮೆ ಅಲ್ಲಿ ಇದ್ದುರಪ್ಪ, ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿದ, ಬಚ್ಚಲಾಗ ಮೈ ತಗೊಳಂತ ಅಂತ ಹೋಗ್ಯಾನ್ರ ಕೊಡ್ಡಿನೇ ಇಳಿಸ್ಯಾನಂತ. ಈ ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ, ಇವತ್ತು ಪೂರ ಕಲೆಶಗಳ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಬತ್ತಾಗ್ಯದ. ಹಾಗೆ ಶಿಕ್ಷೆ ಮಾಡಿದೆವು, ಕೇಸ್ ಮಾಡಿದೆವು ಹಾಟೆನ್ ಮೇಲೆ. ನೋಡಾರ ಅಂದ್ರು ಗಪ್ ಹಿಡ್ದೆವು. ಈ ಪೂರ ಜೀವನೇ ತೊಗೊಂಡಿತ್ತು ಯಪ್ಪ. ನನ್ನ ಮಗಳು ಹೊಂಟೋಯ್ತು. ಮತ್ತೆ ಇವತ್ತರ ಸರಿ ಹೋಗುತ್ತೆ, ನಾಳೆಗಾರ ಸರಿ ಹೋಗುತ್ತೆ ಅಂತ ಗಪ್ ಹೊಡ್ದ. ಮತ್ತೆ ಗಪ್ ಹೊಡ್ದಿ, ಮತ್ತೆ ನಮ್ಮ ಜೀವನೇ ತೊಗೊಂಡ್ ಸರ್ ಅಮ್ಮ. ನಮ್ಮ ಮಗಳಿಗೆ ಹೊಡೆದು ಖತಮೆ ಮಾಡಮ್ ಸರ್ ಅಮ್ಮ. ಅವ್ರ ಮತ್ತೆ 2-3 ಸಲ ನಾನು ನಡೆದ್ರೂ ಉಳ್ತೀನಿ. ಮತ್ತೆ ನಾಳೆಗೆ ಬರೋದು ಇದಾಗೈತು, ಇವತ್ತರ ಇದಾಗೈತು ಅಂತೇಳಿ ನಾ ಗಪ್ಪೆ ಹೊಡ್ತೀನಿ ಸರ್. ಟಾರ್ಚರ್ ನಾನು ಹೊಲಕ್ಕೆ ಹೋಗ್ಲತ್ರ ಭೀ ತ್ರಾಸ ಕೊಡ್ತೀನಿ, ಬರ್ಲತ್ರ ಭೀ ತ್ರಾಸ ಕೊಡ್ತೀನಿ. ಮತ್ತೆ ನಾ ಯಾರಿಗೆ ಹೇಳಿಲ್ಲ ಸರ್. ಮತ್ತೆ ನನ್ನ